ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ಈ ಬೀದಿ ನಾಯಿಗಳ ಹಾವಳಿ ಯಾವ ರೀತಿ ಹೆಚ್ಚಾಗಿದೆ ಅಂತ ಹೇಳಿದ್ರೆ, ಸುಮ್ಮನೆ ಹೋಗಿರೋರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಗುಂಪು ಗುಂಪು ಬೀದಿ ನಾಯಿಗಳು. ಇವಾಗ ಬೆಂಗಳೂರಿನಲ್ಲಿಯೂ ಕೂಡ ಅಷ್ಟೇ ಮತ್ತೆ ಹೆಚ್ಚಾಗಿದೆ ಬೀದಿ ನಾಯಿಗಳ ಹಾವಳಿ. ವಿದ್ಯಾರ್ಥಿನಿ ಮೇಲೆ ಏಕಾಏಕಿ 15 ನಾಯಿಗಳು ಎರಗಿರ್ತಕ್ಕಂಥ ಘಟನೆ ಬೆಳಕಿಗೆ ಬಂದಿದೆ. CCTVಯಲ್ಲಿ ಸೆರೆಯಾಗಿರ್ತಕ್ಕಂಥದ್ದು ಈ ಬೀದಿ ನಾಯಿಗಳ ಮಹಿಳೆ ಮೇಲೆ, ಒಂದು ಹುಡುಗಿಯ ಮೇಲೆ ಎರಗಿರ್ತಕ್ಕಂಥದ್ದು. ವಿದ್ಯಾರ್ಥಿನಿ ಅವಳ ಮೇಲೆ ಎರಗಿದೆ. CCTVಯಲ್ಲಿ ಬೀದಿ ನಾಯಿಗಳ ಹಾವಳಿ ದೃಶ್ಯ ಸೆರೆಯಾಗಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅದೃಷ್ಟವಶಾತ್ ಈ ವಿದ್ಯಾರ್ಥಿನಿ ಮೇಘನ ಬಚಾವಾಗಿದ್ದಾಳೆ. 15ಕ್ಕೂ ಹೆಚ್ಚು ನಾಯಿಗಳು ಈ ವಿದ್ಯಾರ್ಥಿ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಬಚಾವಾಗಿದ್ದಾಳೆ. ಯಾಕಂದರೆ 15ಕ್ಕೂ ಹೆಚ್ಚು ನಾಯಿಗಳು ಅಟ್ಯಾಕ್ ಮಾಡಿದಾಗ ವಿದ್ಯಾರ್ಥಿನಿ, ಸಣ್ಣ ವಯಸ್ಸಿನ ವಿದ್ಯಾರ್ಥಿನಿ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅಂತಾಗ ಸಮಯದಲ್ಲಿ ಅದೃಷ್ಟವಶಾತ್ ಅಂತಲೇ ಹೇಳ್ಬೋದು. ಯಾಕಂದರೆ ಬಚಾವಾಗಿರೋದು. ಅಷ್ಟು ನಾಯಿಗಳು ಅಟ್ಯಾಕ್ ಮಾಡಿದಾಗ ಉಳಿಯೋದು ಬಹಳ ಕಷ್ಟ ಆಗುತ್ತೆ. ಇವಾಗ KR ಪುರಂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇವತ್ತಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ರಾಮಮೂರ್ತಿ ನಗರ ಬಳಿಯ ಹೊಯ್ಸಳ ನಗರದಲ್ಲಿ ನಿನ್ನೆ ಸಂಜೆ ನಡೆದಿರ್ತಕ್ಕಂಥ ಘಟನೆ ಇದು. ನೋಡಿ, ಈ ಬೀದಿ ನಾಯಿಗಳ ಹಾವಳಿ ಯಾವ ರೀತಿ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಅದರ ಮನಸ್ಥಿತಿ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಅದಕ್ಕೆ ಹುಚ್ಚಿಡ್ದಿರುತ್ತೋ, ಮತ್ತೊಂದು ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಇರುತ್ತೋ ನಾಯಿಗೆ ಗೊತ್ತಿಲ್ಲ. ಈ ಗುಂಪುಗಳಲ್ಲಿ ಇದ್ದ ನಾಯಿಗಳು ಯಾವಾಗ ಬೇಕಾದರೂ ಅಟ್ಯಾಕ್ ಮಾಡಬಾರ್ದು. ಈ ವಿದ್ಯಾರ್ಥಿಗಳ ಮೇಲಾಗಿರ್ಬೋದು, ಈ ವೃದ್ಧರ ಮೇಲಾಗಿರ್ಬೋದು, ಈ ವಯಸ್ಸಾದವರು ಅಥವಾ ಈ ಸಣ್ಣ ವಯಸ್ಸಿನವರೇ ಬೀದಿ ನಾಯಿಗಳ ಟಾರ್ಗೆಟ್ ಆಗಿರ್ತವೆ. ಯಾಕಂತ ಹೇಳಿದ್ರೆ ಈ ಮಧ್ಯಮ ವಯಸ್ಸು ಅಥವಾ ಈ ಹುಡುಗರ ಮೇಲೆ ಅಟ್ಯಾಕ್ ಮಾಡಿದ್ರೆ ಹೊಡೆಯುವಂಥ, ರಿಟರ್ನ್ ಅದರ ಮೇಲೆ ದಾಳಿ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಈ ವೃದ್ಧರು ಅಥವಾ ಈ ವಿದ್ಯಾರ್ಥಿಗಳು ಪಾಪ ಅಟ್ಯಾಕ್ ಮಾಡಿದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಓಡಿ ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಆ ನಾಯಿಗಳು ಬಿಡದೆ ಅವರ ಹಿಂದೆ ಟಾರ್ಗೆಟ್ ಮಾಡಿ ಅವರ ಹಿಂದೆ ಹಿಡಿಯುವಂಥ ಪ್ರಯತ್ನ ಮಾಡಿ ಅವರಿಗೆ ಕಚ್ಚಿ ಗಾಯಗೊಳಿಸುವಂಥ ಪ್ರಯತ್ನ ಮಾಡ್ತವೆ. ಇಂಥ ಘಟನೆಗಳು ಈಗಂತೂ ಹೆಚ್ಚಿಗೆ ಆಗ್ತಾ ಇದ್ದಾವೆ. ದಿನ ಕೇಳ್ತಾ ಇದ್ದೀವಿ ನಾವು. ಬೆಂಗಳೂರಷ್ಟೇ ಅಲ್ಲ, ಉಳಿದಂಥ ಸ್ಥಳಗಳಲ್ಲೂ ಏನೋ ವಿದ್ಯಾರ್ಥಿ ಮೇಲೆ ಆಗಿರ್ಬೋದು, ವೃದ್ಧರ ಮೇಲೆ ಆಗಿರ್ಬೋದು, ಸುಮ್ಮನೆ ಹೋಗ್ತಾ ಇರ್ತಾರೆ. ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವರಿಗೆ ಗಾಯಗೊಳಿಸುವಂಥ ಪ್ರಯತ್ನ ಮಾಡೋದು. ಇದರಿಂದ ಆರೋಗ್ಯ ಸಮಸ್ಯೆ, ಈ ನಾಯಿಗೆ ಯಾವ ಆರೋಗ್ಯ ಹದಗೆಟ್ಟಿರ್ತೋ ಗೊತ್ತಿಲ್ಲ. ಆ ಸಮಸ್ಯೆ ವಿದ್ಯಾರ್ಥಿ ಯಾರು ಆ ನಾಯಿ ಕಚ್ಚುತ್ತೋ ಅವರಿಗೆ ಬರುವಂಥ ಸಮಸ್ಯೆ ಆಗಿರ್ಬೋದು. ಇದರ ಮೇಲೆ ಈ BBMP ಆಗಿರ್ಬೋದು ಅಥವಾ ಈಗಿನ GB ಆಗಿರ್ಬೋದು ಆ ನಾಯಿಗಳ ಮೇಲೆ, ಬೀದಿ ನಾಯಿಗಳ ಮೇಲೆ ಗಮನವನ್ನು ಹರಿಸಬೇಕು. ಈ ಹಳ್ಳಿ ಕಡೆ ಆದರೆ ಈ ಗ್ರಾಮ ಪಂಚಾಯಿತಿಗಳು ಅವರು ಕೂಡ ಗಮನ ಹರಿಸಬೇಕು. ಈ ಪಶುಪಾಲನಾ ಏನು ಇರುತ್ತೋ ಅವರು ಕೂಡ ಈ ಬೀದಿ ನಾಯಿಗಳಿಗೆ ಏನು ಸೂಕ್ತ ಒಂದು ವ್ಯವಸ್ಥೆಯನ್ನು ತರಬೇಕು. ಆ ಬೀದಿ ನಾಯಿಗಳಿಗೆ ಏನು ಸಮಸ್ಯೆ ಇರುತ್ತೆ ಅದರ ಮೇಲೆ ಗಮನ ಹರಿಸಿ ಸುಮ್ಮನೆ ಹೋಗೋರ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತವೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಯಾವಾಗ ಏನು ಮಾಡುತ್ತೋ ಗೊತ್ತಿಲ್ಲ. ಸುಮ್ಮನೆ ಹೋದರೂ ಕೂಡ ಯಾವುದೋ ಮನುಷ್ಯ ಅವನವನ ಟೆನ್ಷನ್ನಲ್ಲಿ, ಅವನ ಮನೆಯ ಟೆನ್ಷನ್ನು, ಅವನ ಪರ್ಸ್ನಲ್ ಪ್ರಾಬ್ಲಮ್ಗಳಲ್ಲಿ ಹೋಗ್ತಾ ಇರ್ತಾನೆ. ಈ ನಾಯಿಗಳು ಕಂಡ ತಕ್ಷಣ ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ನಾಯಿಗಳು ಒಂಥರ ಹುಲಿ ರೀತಿಯವು. ಯಾವಾಗ ಅಟ್ಯಾಕ್ ಮಾಡಿ ಯಾವ ರೀತಿ ಗಾಯಗೊಳಿಸುತ್ತೆ ಅಂದರೆ ಆ ಮನುಷ್ಯನಿಗೆ ಜ್ಞಾನವೇ ಇರದೇ ರೀತಿಯಲ್ಲೂ ಕೂಡ ಮಾಡುವಂಥ ಪ್ರಯತ್ನಗಳು ಮಾಡ್ತವೆ ಈ ಬೀದಿ ನಾಯಿಗಳು. ಅದರ ಸಮಸ್ಯೆ ಏನು ಅದನ್ನು ಬಗೆಹರಿಸುವಂಥ ಪ್ರಯತ್ನಗಳು ಅದಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳು ತೆಗೆದುಕೊಳ್ಬೇಕು. ಇವಾಗ ಬೆಂಗಳೂರಿನ ಹೊಯ್ಸಳ ನಗರದಲ್ಲಿ ನಡೆದಿರ್ತಕ್ಕಂಥ ಘಟನೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆ ವಿದ್ಯಾರ್ಥಿನಿ ಬರ್ತಾ ಇದ್ದಾಳೆ, ಆ ನಾಯಿಗಳು ಅಟ್ಯಾಕ್ ಮಾಡ್ತವೆ. ಸೊ ಅದೃಷ್ಟವಶಾತ್ ಬಿಟ್ಟು ಓಡಿದಾವೆ. ಆ ಎಲ್ಲ ದೃಶ್ಯಗಳು CCTVಯಲ್ಲಿ ಇವಾಗ ಸೆರೆಯಾಗಿದೆ. ಈ ಬೀದಿ ನಾಯಿಗಳ ಈ ಒಂದು ಏನು ದಾಳಿ ಮಾಡ್ತಾವೆ ಆ ಒಂದು ವ್ಯವಸ್ಥೆಗೆ, ಈ ಬೀದಿ ನಾಯಿ ದಾಳಿ ವ್ಯವಸ್ಥೆಗೆ ಆ ಸಂಸ್ಥೆಗಳು, ಸಂಬಂಧಪಟ್ಟ ಇಲಾಖೆಗಳು ಅದರ ಮೇಲೆ ಸೂಕ್ತ ಕ್ರಮ ಅಥವಾ ಸೂಕ್ತ ಪರಿಹಾರ ಕೈಗೊಳ್ಳಬೇಕು. ಬೀದಿ ನಾಯಿಗಳು ದಾಳಿ ಮಾಡದೇ ಇರುವ ಹಾಗೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.